ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೋಗ್ತಾ ಇದ್ದೀನಿ ಒಂದು ಸಖತ್ತಾಗಿರೋ ಪ್ಲೇಸ್ಗೆ, ನಿಮಗೂ ಕರ್ಕೊಂಡು ಹೋಗ್ತೀನಿ ಬನ್ನಿ. ರೈಲ್ವೆ ಸ್ಟೇಷನ್ಗೆ ಬಂದೆ, ಊರ್ಗಾಮ್ ಸ್ಟೇಷನ್ಗೆ. ಎಕ್ಸಾಕ್ಟ್ 8 ಗಂಟೆಗೆ ಇದೆ ನಮ್ಮ ಟ್ರೈನು ಬಂತು. ಸ್ಟೇಷನಲ್ಲಿ ನಮ್ಮ ಫ್ರೆಂಡ್ ಬರ್ತಾನೆ, ಬಾರಪ್ಪ ಬೇಗ. ಓಡಿ ಬರ್ತಾನೆ. ಏನ ಜಾಗ ಇಲ್ಲಪ್ಪ, ಅವ್ರು ಇಟ್ಕೊಂಡಿದ್ದೆ ಯಾರು ಕೂತು ಬಿಟ್ಟ. ಇರ್ಲಿ ಬಾ, ಏನಾಗಲ್ಲ. ಇಲ್ಲೇ ಇನ್ನೇನು ಮಾಡ್ತೀಯ. ನಮ್ಮ KGF ಇಂದ ಈ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ದೊಡ್ಡ ಸಾಹಸ ಮಾಡಬೇಕು. ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ಬ್ರಷ್ ಮಾಡಿ ಸ್ನಾನ ಮಾಡಿ ಬರಬೇಕಂದ್ರೆ ಸಾಕಾಗ್ಬಿಡುತ್ತೆ. ಯಾಕಂದರೆ KGF ಇಂದ ಬೆಂಗಳೂರಿಗೆ 2 hours ಬೇಕು. ನಾವು ಬಸ್ಸಲ್ಲಿ ಹೋಗ್ತೀವಿ ಅಂದರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಅದಕ್ಕೆ ನಮಗೆ 8 ಗಂಟೆಗೆ ಟ್ರೈನ್ ಇದೆ. ಅದಕ್ಕೆ ಬರಬೇಕಂದ್ರೆ ಬೇಗ ಎದ್ದು ಇದು ಮಾಡಿ ಎಲ್ಲ ಬರೋಷ್ಟೊತ್ತಿಗೆ ಬೆಂಗಳೂರಿಗೆ ಹೋಗೋ ಕಳೆನೇ ಹೋಗ್ಬಿಡುತ್ತೆ. ಹೌದಂತಿಲ್ಲ ಅಂತಾಗ. ಬಟ್ ಬಸ್ಸಲ್ಲಿ ಹೋಗ್ಬೇಕಂದ್ರೆ ಕಂಫರ್ಟ್ ಅನ್ಸಲ್ಲ, ಟ್ರೈನಲ್ಲಿ ಅಂದರೆ ಸ್ವಲ್ಪ ಕಂಫರ್ಟ್ ಇರುತ್ತೆ. ಮತ್ತು ಟ್ರಾಫಿಕ್ ಇರುತ್ತಲ್ಲ, ಅದಕ್ಕೆ ಅದು ಭಾಳ ಟೈಮ್ ತೊಗೊಳುತ್ತೆ. ಟ್ರೈನಲ್ಲಿ ಆದರೆ 2 hours ಹೋಗ್ಬಿಡ್ತೀವಿ. ವಾಟರ್ ಬಾಟ್ಲಿ ಏನು ಎಲ್ಲಿಂದ ತಂದೆಯಪ್ಪ, ಸಣ್ಣದು ಇಟ್ಕೊಂಬಂದಿಯಲ್ಲ ನಾವು ಬಿದ್ದಿದ್ದು. ರೈಲ್ವೆ ಸ್ಟೇಷನಲ್ಲಿ ವಾಟರ್ ಬಾಟ್ಲ್ ಮಾತ್ರ ಪರ್ಚೇಸ್ ಮಾಡಬಾರ್ದು. ಹೌದು, ಒಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ ಅದು ಬೇರೆ ಕಂಪೇರ್ ಮಾಡಿದರೆ. ಒಂಥರ ಕುಡಿಲ್ಲ ಅಂದ್ರೆ ತಗೊಂಡು ಬಂದೆ ನಾನು ಕುಡಿಯಲ್ಲಪ್ಪ, ನೀನು ತಂದಿದ್ದಕ್ಕೆ ಒಂದು ಕುಡಿದಿದ್ದು ಸ್ವಲ್ಪ. ಹಾಗೆಯಿಂದ ನಿಲ್ಲಿಸ್ಬಿಟ್ಟಿದ್ದಾನೆ ಇಲ್ಲೇ ಸ್ಟೇಷನಲ್ಲಿ, ಹೋಗ್ತಾ ಇಲ್ಲ. ಕೇಳಿ ಬೇಗ ಟ್ರೈನ್ಗೆ. ಯಾಕೆ ನಮ್ಮ ಒಟ್ಟಿಗೆ ತೋರಿಸ್ತವ್ರು ಅರ್ಧ ಗಂಟೆಯಿಂದ ಹಿಡಿದು ಇಲ್ಲೇ ಹಾಕೋರೆ. ಅಯ್ಯಪ್ಪ, ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೀವಿ, ಒಂದು ಅರ್ಧ ಬಸ್ ಆದ್ರೆ ಹೇಳ್ಬಿಡ್ಬೋದು ಡ್ರೈವರ್ಗೆ ಹೊಡಿಯೋಣ ಅಂತಂದು. ಟ್ರೈನ್ಗೆ ಎಲ್ಲಿ ಹೇಳ್ತೀಯಪ್ಪ? ಟ್ರೈನ್ಗೆ ಎಲ್ಲಿ ಹೇಳೋಣ. ಲೇಟ್ ಆಗಿದ್ದು ಯಾಕೆ ಕಾರಣ ಅಂದರೆ ಒಂದೇ ಭಾರತ್ಗೆ ಸೈಡ್ ಕೊಡೋಕ್ಕೆ. ಒಂದೇ ಭಾರತ್ ಫಾರ್ ರೀಸನ್. ಅಣ್ಣ ನನ್ನ ಕೈಲಿ ಆಗ್ತಾ ಇಲ್ಲ ಅಣ್ಣ, ನಾನು ಹೋಗ್ಬಿಡ್ತೀನಿ ರಿಟರ್ನು. ಎಷ್ಟೊತ್ತು ನಿಲ್ಲಿಸ್ತಾನು? ಅರ್ಧ ತಾಸಾಯ್ತು, ಹೋಗಂದ್ರೆ ಹೋಗ್ತಿಲ್ಲ ಆಗಿಂದ. ನಿಲ್ಸಿರೋ ಕಾರಣ ಏನಂದ್ರೆ ಒಂದೇ ಭಾರತ್ ಫಾರ್ ರೀಸನ್. ಫೈನಲಿ ಬೆಂಗಳೂರಿಗೆ ರೀಚ್ ಆದ್ವಿ. ಹೊಟ್ಟೆ ಅಂತರೂ ಸಖತ್ ಹಸಿದಿದೆ. ಮೊದಲು ಹೋಗಿ ಟಿಫಿನ್ ಮಾಡಬೇಕು. ನಗುವುದು ಅಳುವುದು ನೀವೇ ಹೇಳಿ. ಟಿಫಿನ್ ಮಾಡೋಕ್ಕೆ ಬಾಲಾಜಿ ರೆಸ್ಟೋರೆಂಟ್ಗೆ ಬಂದೀವಿ. ಹೊಟ್ಟೆ ಅಂತರೂ ಸಖತ್ ಹಸಿತಿದೆ. ಹೋಗಿ ಮೊದಲು ಟಿಫಿನ್ ಮಾಡಬೇಕು, ಆಮೇಲೆ ಎಕ್ಸ್ಪ್ಲೋರ್ ಮಾಡಬೇಕು. ಇದು BMTC ಬಸ್ ಸ್ಟೇಷನ್. ಎಲ್ಲ ಬಸ್ಗಳು ನಿಂತಾವೆ. ಎಲ್ಲಿಗೆ ನೋಡು, ಎಲ್ಲೈತೆ ಹೇಳ್ದಂಗೆ ಬೆಂಗಳೂರಿಗೆ ಬಂದು ಇವತ್ತು. ನಿನ್ನೆ ಸಡನ್ ಪ್ಲ್ಯಾನ್ ಮಾಡಿದ್ದಾರೆ ನಮ್ಮ ನಾಗರಾಜ್ ಅವರು, ಅದಕ್ಕೆ ಸುಮ್ಮನೆ ತಿರುಗಾಡ್ಬೇಕು ಇವತ್ತು. ಎಲ್ಲಿಗೆ ಫಸ್ಟ್ ಪಯಣ? ಸದ್ಯದ ಮಟ್ಟಿಗೆ ನಮ್ಮ ಅಕ್ಕನ ಮೀಟ್ ಆಗಿ ನೆಕ್ಸ್ಟ್ ನೋಡೋದು. ನೆಕ್ಸ್ಟ್ ಎಲ್ಲಿಗೆ? ನೆಕ್ಸ್ಟ್ ನೋಡೋದು ಅವ್ರು ನಿಮ್ಮ ಅಕ್ಕ ಬಂದಮೇಲೆ ಡಿಸೈಡ್ ಮಾಡಿ ಹೋಗೋದಾ? ಪುರಿ ಗೋಬಿ ಬಿಟ್ಟು ಈ ಥರ ಫ್ರೂಟ್ಸ್ ತಿನ್ನಿ, ಆರೋಗ್ಯಕ್ಕೆ ಒಳ್ಳೆಯದು. ಹೌದಲ್ಲ ನಾಗ? ಫ್ರೂಟ್ಸ್ ತಿಂದರೆ ಒಳ್ಳೆಯದು ಆರೋಗ್ಯಕ್ಕೆ. ಪಾನಿಪುರಿ ಅವೆಲ್ಲ ಹೆಲ್ತ್ ಚೆನ್ನಾಗಿರಲ್ಲ, ಹೌದಲ್ವ? ಅದಕ್ಕೆ ಫ್ರೂಟ್ಸ್ ತಿನ್ನಿ. ಫ್ರೂಟ್ಸ್ ತಿಂದಿದ್ದೆ ಹೆಂಗೆ ಅನಿಸಿತು? ಫ್ರೂಟ್ಸ್ ತಿನ್ನಿ, ಆರೋಗ್ಯ ಒಳ್ಳೇದು ಮಾಡ್ಕೊಳ್ಳಿ. ಪಾನಿಪುರಿ ತಿನ್ನಿ, ಆರೋಗ್ಯ. ಕ್ಯಾಕ್ ಕವಿತಾವಲ್ಲ ಬಾಸ್. ನೋಡು, ಅವನು ಹೇಳಿದ್ರಲ್ಲಿ ಅರ್ಥ ಇದೆ. ಫ್ರೂಟ್ಸ್ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಆ ಪಾನಿಪುರಿ ಎಲ್ಲ ತಿಂದರೆ ಹೊಟ್ಟೆ ಕೆಡುತ್ತೆ. ಅದಕ್ಕೆ ಫ್ರೂಟ್ಸ್ ತಿನ್ನಿ, ಆರೋಗ್ಯ ಒಳ್ಳೇದು ಮಾಡ್ಕೊಳ್ಳಿ. ಯಾಕೆ ಬ್ರೋ ರೋಸ್ ತಗೊತಿದ್ಯಾ? ಬಂದು ರಿಕ್ವೆಸ್ಟ್ ಮಾಡ್ಕೊಂಡ ತಗೊಳ್ಳಿ ಅಂತ. ನಿಮಗೆ ಲವರ್ ಇಲ್ಲ, ಆದ್ರೂ ಪಾಪ ಅವನು ಓದ ಹುಡುಗ, ಇಲ್ಲಿ ತಗೊಳ್ಳೋಣ. ಅಲ್ಲ, ರೋಸ್ ಹುಡುಗಿರಿಗೆ ಕೊಡ್ಬೇಕಂತ ಏನಿಲ್ವಲ್ಲ? ಅದೇ ತಗೊಂಡು ಎಲ್ಲಾದ್ರ ದೇವಸ್ಥಾನಕ್ಕೆ ಕೊಡೋಣ. ಹುಡುಗಿ ಕೊಡ್ಬೇಕನ್ನೋ ರೂಲ್ಸ್ ಏನಿಲ್ಲ, ಪಾಪ ಅವ್ನು ರಿಕ್ವೆಸ್ಟ್ ಮಾಡ್ಕೊಂಡು ಅದಕ್ಕೆ.
ಖುಷಿ ಆಯ್ತಾ